ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮಧ್ಯಾಹ್ನದಿಂದ ನನ್ನ ವ್ಲಾಗ್ನ ನಾನು ಶುರು ಮಾಡ್ಕೊಂಡಿದ್ದೀನಿ. ಸೊ ತಂಬಿಟ್ಟನ್ನು ಮಾಡೋಣ ಅಂತ ಇಲ್ಲಿ ಒಂದು 4ರಿಂದ 5 ಬೆಲ್ಲನ ಹಾಕ್ಕೊಂಡಿದ್ದೀನಿ. ಬೆಲ್ಲ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸೊ ಇದು ನೋಡಿ ಅಕ್ಕಿ ಅಂದರೆ ಬೆಂತಕ್ಕಿನ ಹುರಿದು ಪೌಡರ್ ಮಾಡಿ ಇಟ್ಕೊಂಡಿರೋದು. ಸೊ ಆ ಅಕ್ಕಿ ಪೌಡರ್ಗೆ ನಾನು ಇಲ್ಲಿ ಎಳ್ಳನ್ನ ಪೌಡರ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹುರಿದು. ಹಾಗೆಯೇ ಸ್ವಲ್ಪ ಹುರಿಗಡಲೆನ ಪೌಡರ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈ ಅಕ್ಕಿ ಮತ್ತು ಎಳ್ಳು ಮತ್ತು ಹುರಿಗಡಲೆ ಪೌಡರ್ ಇದು. ಸೊ ತಂಬಿಟ್ಟನ್ನ ಮಾಡ್ಕೊಳ್ಳೋಕ್ಕೆ ಈ ಥರ ಪೌಡರ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡಿ ಈ ಥರ ಪೌಡರ್ನ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗೆಯೇ ಇದಕ್ಕೆ ಇಲ್ಲಿ ನಾನು ಹುರಿಗಡಲೆನ ಬೇಳೆ ಮಾಡ್ಕೊಂಡಿದ್ದೀನಿ. ಅಂದರೆ ಉಂಡೆ ಕಡಲೆ ಇರುತ್ತೆ ಅಲ್ವಾ, ಅದನ್ನು ಬೇಳೆ ಥರ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹುರಿಗಡಲೆನ ಎತ್ತಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊಬ್ಬರಿನ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗೆಯೇ ಕಡಲೆ ಬೀಜನ ಹುರಿದು ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆ ಬೀಜನ ಸಿಪ್ಪೆ ತೆಗೆದು ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ ಇವಾಗ ಬೆಲ್ಲನ ಕರಗೋಕ್ಕೆ ಇಟ್ಕೊಂಡಿದ್ದೀನಿ. ಸೊ ನೋಡಿ ಬೆಲ್ಲನ ನೀರು ಹಾಕಿ ಈಗ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಬೆಲ್ಲದ ನೀರನ್ನು ಇವಾಗ ಕುದಿಸ್ಕೊಂಡು ಅದನ್ನು ಸೋಸ್ಕೊಳ್ಬೇಕು. ಸ್ಟವ್ ಮೇಲೆ ಬೆಲ್ಲದ ನೀರನ್ನು ಇಟ್ಕೊಂಡು ಚೆನ್ನಾಗಿ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಸೊ ಪಾಕ ಬರೋವರೆಗೂ ನಾವು ಚೆನ್ನಾಗಿ ಬೆಲ್ಲದ ನೀರನ್ನು ಕುದಿಸ್ಕೋಬೇಕು ತಂಬಿಟ್ಟು ಮಾಡೋಕ್ಕೆ. ನೋಡಿ ಅದು ಪಾಕ ನಮ್ಮ ಕೈಗೆ ಅಂಟಬೇಕು, ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ. ಸೊ ನೋಡಿ ಒಂದು ಬೌಲ್ಗೆ ನಾನು ಹುರಿಗಡಲೆ ಮತ್ತು ಕಡಲೆ ಬೀಜ ಮತ್ತು ಕೊಬ್ಬರಿ ಪೀಸ್ ಮಾಡಿರೋ ಅಂಥದ್ದನ್ನು ಒಂದು ಬೌಲ್ಗೆ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೊ ನೋಡಿ ಚೆನ್ನಾಗಿ ಪಾಕ ಬರ್ಸ್ಕೊಳ್ಳಿ. ಬೆಲ್ಲದ ಪಾಕ ಅಂದರೆ ಅತಿ ಗಟ್ಟಿ ಬೇಡ, ಸ್ವಲ್ಪ ಬಂದರೆ ಸಾಕು. ಒಂದೆಳೆ ಪಾಕ ಅಂತಾರಲ್ಲ ಆ ಪಾಕ ಬಂದರೆ ಸಾಕು. ಇವಾಗ ನಾನು ಆ ಅಕ್ಕಿ ಹಿಟ್ಟನ್ನು ಅಕ್ಕಿ ಹುರಿಗಡಲೆ ಮತ್ತು ಎಳ್ಳು ಹಿಟ್ಟನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲದ ಪಾಕಕ್ಕೆ. ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ನೀವು ಮುದ್ದೆ ಕೋಲಿನ ಸಹಾಯದಿಂದ ಚೆನ್ನಾಗಿ ತಿರುವ್ಕೊಳ್ತಿದ್ದೀನಿ ನಾನಿಲ್ಲಿ. ಹಾಗೆಯೇ ಕಡಲೆ ಬೀಜ ಹುರಿಗಡಲೆ ಕೊಬ್ಬರಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಅದನ್ನು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಸೊ ನೋಡಿ ಈ ಥರ ಗಟ್ಟಿಯಾಗಿದೆ ಅದು. ಒಂದು ಹಾಫ್ ಆನ್ ಅವರ್ ರೆಸ್ಟ್ ಆದಮೇಲೆ ಈ ಥರ ಹದವಾಗಿ ತಂಬಿಟ್ಟು ಹಿಟ್ಟು ಬಂದಿದೆ. ಸೊ ನೋಡಿ ಈ ಥರ ಗಟ್ಟಿಯಾಗಿದೆ ಅದು. ಸೊ ಇವಾಗ ಇದನ್ನು ನಾನು ಉಂಡೆ ಮಾಡ್ಕೋಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಸೊ ಇದನ್ನು ಇವಾಗ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಗಾತ್ರದಲ್ಲಿ ಉಂಡೆ ಬೇಕೋ ಆ ಥರ ಮಾಡ್ಕೊಳ್ಬಹುದು ನೀವು. ಸೊ ನೋಡಿ ನಾನು ಈ ಥರ ಉಂಡೆನ ಕಟ್ಕೊಳ್ತಿದ್ದೀನಿ. ಕೈಯಿನ ಸ್ವಲ್ಪ ನೀರಿನಿಂದ ಸೇವ ಮಾಡಿಕೊಂಡು ಸೊ ಈ ಥರ ಉಂಡೆಗಳನ್ನ ಮಾಡ್ಕೊಳ್ತಿದ್ದೀನಿ ನಾನು. ಮನೆಯಲ್ಲಿ ಎಳ್ಳು ಮತ್ತು ಹುರಿಗಡಲೆ ಹಾಗೆಯೇ ಅಕ್ಕಿನ ಹುರಿದು ಪೌಡರ್ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟಿದ್ರೆ ಈಸಿಯಾಗಿ ತಂಬಿಟ್ಟನ್ನ ಮಾಡ್ಕೊಳ್ಬಹುದು ನಾವು. ಸೊ ನೋಡಿ ಅದೇ ಥರ ಎಲ್ಲ ಉಂಡೆಗಳನ್ನ ನಾನು ಇಲ್ಲಿ ಮಾಡ್ಕೊಳ್ತಿದ್ದೀನಿ. ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಥವಾ ಮನೇಲಿ ಏನಾದರೂ ವಿಶೇಷ ಇದ್ದರೂ ಕೂಡ ನೀವು ಈಸಿಯಾಗಿ ಈ ಥರ ಮಾಡ್ಕೊಳ್ಬಹುದು.
ನೋಡಿ ಇವಾಗ ಎಲ್ಲ ಉಂಡೆಗಳನ್ನ ನಾನು ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಂಬಿಟ್ಟು ಅಂತ. ಸೊ ನೋಡಬಹುದು, ಕಡಲೆ ಬೀಜ ಕಾಣಿಸ್ತಾ ಇದೆ, ಉರಿಗಡಲೆ ಕಾಣಿಸ್ತಾ ಇದೆ ನಮಗೆ. ಹಾಗೇನೆ ಕೊಬ್ಬರಿನ ಪೀಸ್ ಮಾಡಿ ಕಟ್ ಮಾಡಿ ಹಾಕೊಂಡಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತಿನ್ನೋಕೆ. ಸೊ ಮನೇಲಿ ಏನು ಸ್ವೀಟ್ ಇಲ್ಲ ಅನ್ನೋ ಟೈಮಲ್ಲಿ ಈ ಥರ ಸ್ವೀಟ್ನ ಮಾಡಿ ಒಂದು ಸ್ಟೋರ್ ಮಾಡಿಕೊಂಡ್ರೆ ನೀವು ಇದನ್ನು ಒಂದು ವಾರಗಟ್ಟಲೆ ಇಟ್ಕೊಂಡು ನೀವು ತಿನ್ನಬಹುದು. ಸೊ ಹಾಗೇನೆ ಇವಾಗ ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಶುರು ಮಾಡಿಕೊಂಡೆ. ನಾಳೆ ಶುಕ್ರವಾರ ಆಗಿರೋದ್ರಿಂದ ಸೊ ಇದು ಗುರುವಾರದ ಲಾಗ್ ಇದು. ಸೊ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡೆ. ಸೊ ಹಾಗೇನೆ ದೇವ್ರ ಮನೆ ಪಾತ್ರೆಗಳನ್ನ ವಾಶ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಹುಣಸೆ ಹಣ್ಣನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ನಾನು ಯಾವುದೇ ಕೆಮಿಕಲ್ ಇರುವಂತಹ ಪೌಡರ್ನ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಸೊ ಬರೀ ಓನ್ಲಿ ಹುಣಸೆ ಹಣ್ಣು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು ಮಾತ್ರ ಯೂಸ್ ಮಾಡಿಕೊಂಡು ದೇವ್ರ ಮನೆ ಪಾತ್ರೆಗಳನ್ನ ವಾಶ್ ಮಾಡ್ಕೊಳ್ತೀನಿ. ಒಬ್ಬೊಬ್ಬರು ಉಪ್ಪನ್ನ ಹಾಕ್ತಾರೆ ಹುಣಸೆ ಹಣ್ಣು ಜೊತೆ. ಆ ಥರ ಹಾಕಿದ್ರೆ ಅದು ಸ್ವಲ್ಪ ಹೊತ್ತು ಚೆನ್ನಾಗಿರುತ್ತೆ, ಆಮೇಲೆ ಒಂಥರ ಮೇಲೆಲ್ಲ ಒಂಥರ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಉಪ್ಪನ್ನ ಏನು ಯೂಸ್ ಮಾಡ್ತಾ ಇಲ್ಲ. ಬರೀ ಹುಣಸೆ ಹಣ್ಣಿಂದ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಮನೆ ಐಟಮ್ಗಳನ್ನ. ಸೊ ನಾಳೆ ಶುಕ್ರವಾರ ಆಗಿರೋದ್ರಿಂದ ನಾನು ಇಲ್ಲಿ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಹಾಗೆಯೇ ದೇವ್ರ ಮನೆ ಕೂಡ ಕ್ಲೀನ್ ಮಾಡಾಯಿತು. ಸೊ ಇವಾಗ ದೇವ್ರ ಮನೆ ಪಾತ್ರೆಗಳನ್ನ ವಾಶ್ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ. ನೀವೇನು ಕೆಮಿಕಲ್ ಏನು ಯೂಸ್ ಮಾಡ್ದೇನೆ ಬರೀ ಹುಣಸೆ ಹಣ್ಣಿಂದ ನೀಟಾಗಿ ಒಂದು 10 ನಿಮಿಷ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಅದನ್ನು ತೊಳ್ಕೊಂಡ್ರೆ ಶೈನಿಂಗ್ ಬರುತ್ತೆ. ಸೊ ಏನು ಯೂಸ್ ಮಾಡಬೇಕಾಗೇ ಇಲ್ಲ, ಬರೀ ಹುಣಸೆ ಹಣ್ಣೇ ಸಾಕು. ಅಂದರೆ ಮನೇಲಿ ಹಳೆ ಹುಣಸೆ ಹಣ್ಣು ಅಂತ ಇದ್ದರೆ ಅದು ಚೆನ್ನಾಗಿರುತ್ತೆ. ಪಾತ್ರೆಗಳಲ್ಲಿ ಏನೇ ಕಲೆ ಇದ್ದರೂ ಹೊರಟೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರೀ ಹುಣಸೆ ಹಣ್ಣು ಮಾತ್ರ ಯೂಸ್ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದೆ ದೇವ್ರ ಮನೆ ಐಟಮ್ಗಳು. ಸೊ ಹಾಗೆಯೇ ದೀಪಗಳನ್ನ ನಾನು ಬಿಚ್ಚಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಹಾಗೆಯೇ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ. ಸೊ ನಲ್ಲಿ ನೀರಲ್ಲಿ ತೊಳೆದ ಮೇಲೆ ನಾನು ಈ ಥರ ಒಂದು ಚಂಬಲಿ ನೀರನ್ನು ಎತ್ತಿಟ್ಕೊಂಡಿರ್ತೀನಿ ದೇವ್ರ ಮನೆ ಹತ್ರ. ಸೊ ಆ ನೀರಲ್ಲಿ ಒಮ್ಮೆ ನೀಟಾಗಿ ಪಾತ್ರೆಗಳನ್ನ ತೊಳ್ಕೊತೀನಿ. ಸೊ ಸಂಪ್ ನೀರಲ್ಲಿ ತೊಳೆದಾದ್ಮೇಲೆ ನಾನು ಈ ಥರ ನೀರನ್ನು ಎತ್ತಿಟ್ಕೊಂಡಿರ್ತೀನಿ ಒಂದು ಚಂಬಲಿ ದೇವ್ರ ಮನೇಲಿ. ಅದರಲ್ಲೂ ಕೂಡ ಇನ್ನೊಮ್ಮೆ ನೀರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡೆ ದೇವ್ರ ಮನೆ ಪಾತ್ರೆಗಳನ್ನ. ಸೊ ಈಗ ನೋಡಿ ದೇವ್ರ ಮನೆ ಪಾತ್ರೆಗಳನ್ನು ಒಂದು ಕಡೆಯಿಂದ ಕ್ಲೀನ್ ಮಾಡಾಯಿತು. ಅದನ್ನು ದೇವ್ರ ಮನೆಗೆ ಸಹ ಇಟ್ಟಾಯಿತು. ಸೊ ಹಾಗೆಯೇ ವೀಳ್ಯದೆಲೆನ ಇಡ್ತಾ ಇದ್ದೀನಿ ನಾಳೆ ಕಳಶ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗೆಯೇ ಇಲ್ಲಿ ತಂಬಿಟ್ಟನ್ನ ನಾನು ಟೇಸ್ಟ್ ಮಾಡಿರಲಿಲ್ಲ. ಸೊ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ, ಬನ್ನಿ. ಸೊ ನೋಡಿ ಇಷ್ಟು ಚೆನ್ನಾಗಿ ಬಂದಿತ್ತು ತಂಬಿಟ್ಟು. ಸೊ ನೋಡಿ ನಾನು ಇದನ್ನು ಕಡಲೆ ಮತ್ತು ಕಡಲೆ ಬೀಜ ಹಾಗೆಯೇ ಕೊಬ್ಬರಿಗೆ ಡಿಪ್ ಮಾಡ್ಕೊಂಡು ತಿಂತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಸೊ ನೀವು ಹಾಗೆ ತಿನ್ಬೋದು, ಆದರೆ ನಾನು ಇದು ಮನೆಯಲ್ಲಿ ಸ್ವಲ್ಪ ಮಿಕ್ಕಿತ್ತು. ಸೊ ಅದರಿಂದ ಈ ಥರ ಡಿಪ್ ಮಾಡಿಕೊಂಡು ಬಾಯಿಗೆ ಆ ಥರ ಸಿಗುತ್ತೆ. ಅದು ತಿಂತಾ ಇದ್ದರೆ ಬಾಯಿಗೆ ಸಿಗಲಿ ಅಂತ ಈ ಥರ ಡಿಪ್ ಮಾಡ್ಕೊಂಡು ತಿಂತಾ ಇದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಟೇಸ್ಟಾಗಿತ್ತು. ಸೊ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಸುತ್ತಮುತ್ತ ವಾತಾವರಣ ಈ ಥರ ಇದೆ, ಅದನ್ನು ನಾನು ವಿಡಿಯೋ ಮಾಡಿಕೊಂಡೆ. ಸೊ ಹಾಗೆಯೇ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ.
ಅಡುಗೆ ಮನೆಯಲ್ಲಿ ನಾನು ಗ್ಯಾಸ್ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕೌಂಟರ್ ಟಾಪ್ ಎಲ್ಲ ತುಂಬಾ ಗಲೀಜಾಗ್ಬಿಟ್ಟಿತ್ತು. ಸೊ ಅದನ್ನು ಚೆನ್ನಾಗಿ ಉಜ್ಜಿಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ತಿದ್ದೀನಿ. ಕೆಳಗಡೆ ಎಲ್ಲ ಗ್ಯಾಸ್ ಸ್ಟವ್ ಎಲ್ಲ ಮೇಲೆತ್ತಿ ನೀಟಾಗಿ ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡಿಕೊಂಡೆ. ಸೊ ಮನೆಗೆ ನನ್ನ ಫ್ರೆಂಡು ಕೂಡ ಬಂದಿದ್ದರು. ಸೊ ಅವರು ಹೋದ್ಮೇಲೆ ಸೊ ಈ ಥರ ಕೆಲಸಗಳನ್ನ ಮಾಡ್ಕೊಳ್ತಿದ್ದೀನಿ. ವಾರಕ್ಕೆ 2 ಸಾರಿನಾದರೂ ನಾವು ಈ ಥರ ಕ್ಲೀನ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಅಡುಗೆ ಮನೆ ಗಲೀಜಾಗಿಬಿಡುತ್ತೆ. ಸೊ ಹಾಗೆಯೇ ನಾನು ಸ್ಪೂನ್ ಹೋಲ್ಡರ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಿದ್ದೀನಿ. ಹಾಗೆಯೇ ಸ್ಟ್ಯಾಂಡ್ ಕೂಡ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ಹಾಗೆಯೇ ಟೀ, ಕಾಫಿ, ಶುಗರ್ ಕಂಟೈನರ್ಸ್ಗಳನ್ನೆಲ್ಲ ವಾಶ್ ಮಾಡ್ಕೊಳ್ಬೇಕು. ಸೊ ಹಾಗೆಯೇ ಸ್ಪೂನ್ ಹೋಲ್ಡರ್ನ ಕೂಡ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ. ಸೊ ನೋಡಿ, ಇವಾಗ ಈ ಡಬ್ಬಗಳನ್ನ ಕ್ಲೀನ್ ಮಾಡ್ಕೋಬೇಕು. ಗ್ರೋಸರಿ ಇರುವಂಥ ಡಬ್ಬಗಳನ್ನ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದಾಯಿತು. ನೋಡಿ, ಪಾತ್ರೆ ಸ್ಟ್ಯಾಂಡ್ ಕೂಡ ನೀಟಾಗಿ ವಾಶ್ ಮಾಡಿಕೊಂಡೆ. ಸೊ ನೋಡಿ, ಒಂದು ಕಡೆಯಿಂದ ಸಿಂಕ್ ಎಲ್ಲ ಉಜ್ಜಿ ನೀಟಾಗಿ ವಾಶ್ ಮಾಡಿದ್ದಾಯಿತು. ಸೊ ಹಾಗೆಯೇ ಪಾತ್ರೆಗಳೆಲ್ಲ ಇದ್ವು ಸಿಂಕಲ್ಲಿ, ಅದನ್ನು ಕೂಡ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ನೋಡಿ, ಇವಾಗ ನಾನು ಸೊಪ್ಪು ಸಾಂಬಾರು, ಹಸಿರು ಕಾಳು ಮತ್ತು ಸೊಪ್ಪನ್ನ ಹಾಕಿ ಸಾಂಬಾರು ಕೂಡ ಮಾಡಿದ್ದೆ. ಮುದ್ದೆ ಮಾಡ್ಕೋಬೇಕಷ್ಟೇ ನೈಟ್ಗೆ. ಸೊ ನೋಡಿ, ಒಂದು ಕಡೆಯಿಂದ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಾಯಿತು. ಅಡುಗೆ ಮನೆಯನ್ನು ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.